ರಾಜಕಾರಣ ಮತ್ತು ಕಾನೂನಿನ ಹೋರಾಟ ನಾವು ಮಾಡಲೇಬೇಕು ಪಕ್ಷದ ವತಿಯಿಂದ. ಯಾಕಂತಂದರೆ ಇದಕ್ಕಿಂತಲೂ ಮೊದಲು ಬಂದಿರತಕ್ಕಂಥ ಅನುಮತಿ ಕೊಡೋದಿಲ್ಲ. ಇದಕ್ಕೊಂದು ಅನುಮತಿ ಕೊಡ್ತಾರಂದರೆ ಒಬ್ಬ ಯಾವ ಮುಖ್ಯಮಂತ್ರಿ 5 ವರ್ಷ ಯಾವುದೇ ಕಳಂಕರಹಿತವಾದಂಥ ಸರ್ಕಾರ ಕೊಟ್ಟಂಥವ್ರ ಮೇಲೆ 24 ಗಂಟೆಯಲ್ಲಿ ಅವರು ಕೇಸನ್ನು ದಾಖಲು ಮಾಡ್ತಾರಂದರೆ ಅದನ್ನು ಪರಿಶೀಲನೆ ಮಾಡದೆ ನಿರ್ಣಯ ಕೈಗೊಳ್ತಕ್ಕಂಥದ್ದು ದುರಾದೃಷ್ಟಕರ. ಇದರಲ್ಲಿ BJPಯವರು ಇಲ್ಲಿ ತನಕ ರಾಜಕಾರಣ ಮಾಡ್ತಾರೆ ಅಂಥೇಳಿ ಸಾಬೀತಾಗಿತ್ತು. ಈಗ ಪುನಃ ಮತ್ತೆ ಸಾಬೀತಾಗಿದೆ ಅಷ್ಟೇ. ಸರ್, ಈಗ ಕುಮಾರಸ್ವಾಮಿ ಅವರ ಮೇಲೆ 9 ತಿಂಗಳ ಹಿಂದೆ ನಮಗೂ ಗೊತ್ತಿದೆ, ಎಲ್ಲ ಸಮಾಜಕ್ಕೂ ಗೊತ್ತಿದೆ. ಬರೀ ಕುಮಾರಸ್ವಾಮಿ ಯಾಕೆ, ಅನೇಕ BJP ಮಂತ್ರಿಗಳ ಮೇಲಿದೆ. ಮತ್ತು ಅದನ್ನು ಪೆಂಡಿಂಗ್ ಇಟ್ಕೊಂಡು ಇದನ್ನು ಮುಖ್ಯಮಂತ್ರಿಗಳ ಮೇಲೆ ಏನದು ಒಂದು ಸೈಟ್ ಇದ್ದು, ಅದು ಒಂದು ಏನಪ್ಪ ರಾಜ್ಯದ ಯಾವುದ್ರ ಹಣ ದುರುಪಯೋಗ ಆಗಿದ್ರೆ ಆ ಮಾತು ಬೇರೆ. ಅವ್ರಿಗೆ ಕೊಡ್ತಕ್ಕಂಥ BDA ಪ್ಲಾಟ್ನಲ್ಲಿ ವ್ಯತ್ಯಾಸ ಅವ್ರು BJP ಸರ್ಕಾರದ ಬೊಮ್ಮಾಯಿನೇ ಮಾಡೋಗಿರ್ತಕ್ಕಂಥದ್ರ ಮೇಲೆ ಗುನ್ನೆ ದಾಖಲು ಮಾಡ್ತಾರಂದರೆ ಇದು ದುರಾದೃಷ್ಟಕರ. ಇದು ರಾಜಕಾರಣ ಅಷ್ಟೇ, ಮತ್ತು ಇದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳೋದ್ರೆ ಅದು 100% ಇದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಕೋರ್ಟ್ನಲ್ಲಿ ಕೂಡ ಇದ್ರ ಬಗ್ಗೆ ಕಾನೂನಿನ ಹೋರಾಟ ಮಾಡ್ತೀವಿ ನಾವು.